ಸ್ವಲ್ಪ ಅದನ್ನು ಹಾಕಿದ ಮೇಲೆ ಸ್ವಲ್ಪ ಮಣ್ಣು ಉಳಿದೈತಿ. ಈ ಉಳಿದ ಗಿಡಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ನಮ್ಮ ಡೈಲಿ ಅಡುಗೆ ಮನೆ ಕೆಲಸ ಇರತ್ತವ. ವಾರದಾಗ ಅಥವಾ 15 ದಿನಕ್ಕೆ ಒಂದು ಸತೀರಿ ಹಿಂಗೆ ಗಾರ್ಡನ್ ನಮ್ದು ಏನಿರ್ತಾವೆ ಗಿಡಗಳು ಅವ್ರದ್ದು ಒಂದು ಸ್ವಲ್ಪ ಕೇರ್ ತೊಗೋಬೇಕು. ನೋಡಿರಿ ಇವೆಲ್ಲ ಮ್ಯಾಲೆ ಪಾಚಿ ಕಟ್ಟಿದಂಗೆ ಆಗ್ಯಾವಲ್ಲ. ಸೊ ಸ್ವಲ್ಪ ಹಿಂದೆ ಮುಂದೆ ಮಾಡಬೇಕು ಮಣ್ಣೆಲ್ಲ. ಇದು ಗುಲಾಬಿಗೆ ಮಣ್ಣು ಕಡಿಮೆ ಆಗೈತಿ, ಇದು ಜಾಸ್ತಿ ತೊಗೊಂಡ್ಬಂದು ಹಾಕ್ತೀನಿ. ಮಣ್ಣು ಭಾಳೂ ತುಂಬಿಸ್ಬಾರ್ದು, ನೀರು ಒಂದು ಸ್ವಲ್ಪ ನಿಲ್ಲುವಷ್ಟು ಇರ್ಬೇಕು ಮಳೆ ಗಿಳಿ ಬಂದಾಗ. ಇದು ನೋಡ್ರಿ ಫಿಲ್ಟರ್ದು ನಾವು ಮೊದಲು ನೀರು ಪ್ಲಾಸ್ಟಿಕ್ ಇದ್ರೊಳಗೆ ಕುಡಿತಿದ್ವಿ. ಅದು ವಾಟರ್ ಕ್ಯಾನ್ ಬರ್ತಾವಲ್ಲ, ಅದನ್ನ ಇದ್ರ ಮೇಲೆ ಉಲ್ಟಾ ಹಾಕಿ ಆಮೇಲೆ ನಮ್ಗೆ ಗೊತ್ತಾಯ್ತು ಅದು ಪ್ಲಾಸ್ಟಿಕ್ದಿಂದ ಕುಡಿಯೋದ್ರಿಂದ ಭಾಳ ಪ್ರಾಬ್ಲಮ್ ಆಗ್ತಾವೆ, ಹೆಲ್ತ್ ಇಶ್ಯೂಸ್ ಅಂತಂದು. ಅದಕ್ಕೆ ಮತ್ತು ನಾವು ಎಷ್ಟೋ ವರ್ಷ ತೆಗೆದಿಟ್ಟಿದ್ದು ತಾಮ್ರ ಕೂಡ ಮತ್ತು ಸ್ಟೀಲ್ದು ಇನ್ನೊಂದು ಸಣ್ಣ ಹಂಡೆ ಅಂತದ್ದು ಅವೆಲ್ಲ ತೊಗೊಂಡ್ವಿ. ಆವಾಗ ಇದು ವೇಸ್ಟ್ ಆಗ್ತಿತ್ತಲ್ಲ ಅಂದ್ಕೊಂಡು ಇದನ್ನ ಇಲ್ಲಿಟ್ವಿ. ಅದಕ್ಕೆ ನಾ ಇಂಥವೆಲ್ಲ ಗಿಡ ಹಚ್ತೇನೆ, ಯಾಕಂದರೆ ಇದು ಒಳ್ಳೆ ಪ್ಲಾಸ್ಟಿಕ್ ಇರ್ತೈತಿ. ಸುಮ್ಮನೆ ಪಾಟಿಗೆ ದುಡ್ಡು ಕೊಟ್ಟು ಅವೇನು ಅಂಥ ಕಾಸು ಇರಲ್ಲ. ಇದೊಂದು ಮನಿ ಪ್ಲ್ಯಾಂಟ್ ಐತಿ, ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು. ಫಸ್ಟ್ ನಾವು ಇಲ್ಲಿ ಬಂದಾಗ ಸಣ್ಣ ಒಂದು ಮಗ್ ಒಳಗೆ ಹಚ್ಚಿದ್ದೆ, ನನ್ನ ಕಡೆ ಅವಾಗ ಏನೂ ಇರಲೇ ಇಲ್ಲ. ಆಮೇಲೆ ಮತ್ತು ಇವು ಅಂಗಡಿ ಒಳಗೆ ಚಾಕ್ಲೇಟ್ ಡಬ್ಬಿ ಅದು ಇರ್ತಾವಲ್ಲ ಅದ್ರೊಳಗೆ ಹಚ್ಚೀನಿ. ನಾನು ಪಾಟ್ ಅಂತಂದು ದುಡ್ಡು ಕೊಟ್ಟು ತಂದಿದ್ದಂದ್ರೆ ಒಂದು 5 ಸಿಮೆಂಟದ್ದು ಅದಾವು. ಹಾಕ್ಬಿಟ್ಟು ಮೊದಲು ಮುಂಬೈದಾಗ ಒಂದು ಪ್ಲಾಸ್ಟಿಕ್ದು ಒಂದು 3 ತಂದಿದ್ದೆ. ಇವು ನೀರು ಕಡಿಮೆ ಮಣ್ಣು ಆಗಿಬಿಟ್ರೆ ಕೆಳಗೆ ಆಗಿಬಿಡ್ತಾವಲ್ಲ, ಸರಿಯಾಗಿ ಬೆಳಕೋದು ಬರೋಂಗಿಲ್ಲ, ಸರಿಯಾಗಿ ಬೆಳಂಗಿಲ್ಲ. ಇದಕ್ಕೂ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇವು ಅಷ್ಟೇ ವಾಟರ್ ಫಿಲ್ಟರ್ದು ಕೆಂಟದ್ದು ಇರ್ತಾವಲ್ಲ ಅದರದ್ದು. ಮೊದಲು ನಾವು ದಿಲ್ಲಿ ಮುಂಬೈದಾಗಿದ್ದಾಗೆಲ್ಲ ನೀರು ಅಷ್ಟು ಹೆವಿ ಇರ್ತಿದ್ದಿಲ್ಲ. ಸೊ ನಾವು ನೀರು ಇದ್ರೊಳಗೆ ಫಿಲ್ಟ್ರ್ ಮಾಡ್ಕೊಂಡು ಕುಡಿತಿದ್ವಿ. ಬಟ್ ಇಲ್ಲ ಆಂಧ್ರದಾಗಂತೂ ನಾರ್ಮಲ್ ಹೊಳೆ ನೀರು ಕುಡಿಯೋಕೆ ಬರೋಂಗಿಲ್ಲ, ಅಷ್ಟು ಹೆವಿ ಇರ್ತಾವೆ. ಅದಕ್ಕೆ ಕಂಪಲ್ಸರಿ ಕ್ಯಾನ್ ವಾಟ್ರ್ ಕುಡಿಬೇಕು. ಅದಕ್ಕೆ ಇವೆಲ್ಲ ಹಿಂಗೆ ಡಿಸ್ಪೋಸ್ ಮಾಡಿ ಮೊಡ್ಕಕ್ಕೆ ಹಾಕೋ ಬದಲು ಪಾಟ್ ಮಾಡಿ. ಇದು ಆಲಿವರ್ಸ್ ಭಾಳ ದಿನ ಒಂದು ಸ್ವಲ್ಪ ಹಾಕ್ತಾನೆ. ಇದು ವೇಸ್ಟೂ ಭಾಳ. ಈ ಊರೊಳಗೆ ಆಲಿವರ ಗಿಡ ಒಂದು ಭಾಳ ಬೆಳಿತಾವೆ ಎಲ್ಲ ಕಡೆ. ಕಸ ಬೆಳ್ದಂಗೆ ತುಳಸಿ ಒಂದು, ಪುದೀನ ಒಂದು. ಆಮೇಲೆ ಹಿಂಗೆ ತಪ್ಪಲ ಎಲ್ಲ ಬಿದ್ದಿರ್ತಾವಲ್ಲ, ಇವನು ಹೊಳೆ ಅಲ್ಲೇ ಮಣ್ಣೊಳಗೆ ಇಡಬೇಕು. ಅವು ಕೊಳುತ್ತು ಒಳ್ಳೆ ಗೊಬ್ಬರ ಆಗ್ತಾವೆ. ಇದಕ್ಕೆ ಕಡಿಮೆ ಐತಿ, ಇದಕ್ಕೆ ಹಾಕ್ತೇನೆ. ಇದಕ್ಕೂ ಕಡಿಮೆ ಐತಿ, ಇದಕ್ಕೆ ಹಾಕ್ತೇನೆ. ಆಮೇಲೆ ಇವು ವಾಟ್ರ್ ಬಾಟ್ಲ, ಅವು ಯಾವಾಗ ನಾವು ಪ್ಲಾಸ್ಟಿಕ್ಗಳು ನೀರು ಕುಡಿಬಾರ್ದಂತ ಗೊತ್ತಾಗ್ತ ಇವು ವಾಟ್ರ್ ಬಾಟ್ಲು ಬಿಟ್ಬಿಟ್ವಿ ನಾವು. ಸ್ಟೀಲ್ ಇದ್ರೊಳಗೆ ಕುಡಿತೇವೆ, ಸ್ಟೀಲ್ ಬಾಟಲು. ಹೊರಗೆ ಹೋದ್ರೆ ಸ್ಟೀಲ್ ಬಾಟಲ್ ಇರ್ತೈತಿ, ಮನೆಯೊಳಗಿದ್ರೆ ನಾರ್ಮಲ್ ಗ್ಲಾಸು ಇದ್ರೊಳಗೆ. ಫ್ರಿಜ್ನಾಗಂತೂ ನಾವು ನೀರು ಇಡೋದೇ ಇಲ್ಲ, ಯಾಕಂದ್ರೆ ಅವು ಏನೋ ಗೊತ್ತಿಲ್ಲ ನಮಗೆ ಫ್ರಿಜ್ ಒಳಗಿನ ವಾಟರ್ ಕುಡಿಯೋಕೆ ಆಗಂಗಿಲ್ಲ ಕೋಲ್ಡ್. ಎಷ್ಟು ಶೆಕೆ ಇದ್ದರೂ ಅವ್ನು ಕುಡಿದ್ರೆ ಇಮಿಡಿಯೇಟ್ ಮತ್ತು ಥ್ರೋಟ್ ಇನ್ಫೆಕ್ಷನ್ ಅದು ಬರ್ತೈತಿ. ಸೊ ಆದಷ್ಟು ನಾವು ಅವಾಯ್ಡ್ ಮಾಡ್ತೀವಿ. ಇವೆಲ್ಲ ಭಾಳ ದಿನ ಮುಂಚೆ ಇವು ಪುದೀನ ಅದು ಹಚ್ಚಿದ್ದೆ. ಒಮ್ಮೆ ಹಂಗೆ ಆಗ್ಬಿಡ್ತಾವೆ, ಒಮ್ಮೆ ಬೆಳಿತಾವೆ, ಒಮ್ಮೆ ಬೆಳೆಯೋದಿಲ್ಲ. ಇಲ್ಲಿ ನೋಡ್ರಿ, ಇದು ನುಗ್ಗಿಕಾಯಿ ಗಿಡ ಐತೆ ಕೆಳಗೆ. ಆಮೇಲೆ ಮಲ್ಗೆ ಹೂ ಗಿಡ ಅದಾವು. ಆಮೇಲೆ ಯಾವುದಪ್ಪ ಕರಿಬೇವು ಗಿಡ ಐತೆ.
ಹೊಗೆ ಕಂಟಿ ತಂದಿಟ್ಟು ನಾನು ಇವಕ್ಕೊಂದು ಸ್ವಲ್ಪ ನೀರು ಹಾಕಿ ಇದು ಮಾಡ್ತೀನಿ. ಮಳೆ ಆಗೈತೆ ನೀರು ಹೆಚ್ಚಿದೆ, ಬಟ್ ಅಷ್ಟೇನು ಜೋರಾಗಿಲ್ಲ. ಗಿಡಕ್ಕೆಲ್ಲ ಇದು ಸಾಕಾಗುವಷ್ಟೆ. ಆಮೇಲೆ ನಮ್ದೊಂದು ಸ್ವಲ್ಪ ಈ ಕಡೆ ಬಾಲ್ಕನಿ ಒಳಗಿಟ್ಟಲ್ಲ, ಅದು ಮಳೆ ಆ ಸೈಡ್ ಆಗ್ತಿರ್ತೈತಿ. ಬಟ್ ಹಿಂಗೆ ಮಣ್ಣು ಕೆಳಗೆ ಮೇಲೆ ಮಾಡಬೇಕು, ಯಾವುದೇ ಇರಲಿ. ಒಂದು ಸರ್ತಿ ತಿಂಗಳಿಗೆ ಒಮ್ಮರೆ ಹಿಂಗೆ ಮಾಡೋದ್ರಿಂದ ಚಲೋ ಹದ ಆಗ್ತೈತಿ. ಆಮೇಲೆ ನೀರು ಎಲ್ರಿ ಕಲ್ಗಿಲ್ಲ ಸಿಕ್ಕೊಂಡಿದ್ರೆ ಅವೆಲ್ಲ ಹೋಗ್ತಾವೆ. ಈಗ ಇದು ಹೊಸ ಮಣ್ಣು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಎಲ್ಲದ್ರ ಜೋಡಿ ಮಿಕ್ಸ್ ಆಗ್ತೈತಿ ಹಿಂಗೆ ಮಾಡಿದ್ರಿಂದ. ಅವಾಗೂ ಅಷ್ಟೇ ನಾವು ಇವು ಪಾಟ್ ತಂದಾಗ ಎಲ್ಲ ದೂರ ಹೋಗಿ ಮಣ್ಣು ತಂದಿದ್ವಿ. ಇಲ್ಲಿ ನಮ್ಮ ಕಡೆಗತ್ತೆ ಮಣ್ಣು ಚಲೋನೇ ಇರೋಂಗಿಲ್ಲ. ಇದು ಉಸುಕು ಇರ್ತದೆ ಬರೀ. ಆ ಉಸುಕಿದ್ರೆ ನೀರು ಹಿಡ್ಕೊಡಲ್ಲ. ಅಂತ ನೋಡ್ರಿ, ಇದೊಂದು ಸ್ವಲ್ಪ ಬ್ಲ್ಯಾಕ್ ಐತಿ. ಆಮೇಲೆ ಈ ಥರ ಕೆಲಸ ಮಾಡೋದ್ರಿಂದ ಖುಷಿನೂ ಆಗ್ತೈತಿ. ಇದ್ರೊಳಗೆ ಏನು ಖರ್ಚಿಲ್ಲ ಮನೆ ಒಳಗಿಂದ. ಆಮೇಲೆ ಅವು ಏನೋ ಒಂದು ಸಣ್ಣ ಹೂವು ಅಥವಾ ಯಾವುದೇ ಟೊಮೆಟೊ ಹಚ್ಚಿದ್ರಂದ್ರೆ ಅವು ಎಲ್ಲ ಹಣ್ಣದು ಆದರೆ ನಾವು ಬಲೆ ಅದು ಹೊರಗೆ 10 ರೂಪಾಯಿ ಸಿಗಲ್ಲ. ಮನೆ ಒಳಗೆ ಬೆಳೆದಿದ್ರೆ ಎಷ್ಟು ಖುಷಿ ಅನ್ನಿಸ್ತೈತಿ. ಸೀತಾಫಲ ಅಷ್ಟೇ ನಾನು ಹಂಗೆ ಮನೆ ಒಳಗೆ ತಿನ್ನಕ್ಕಂತಂದಿದ್ದ ನಾನು ಬೀಜ ಹಾಕಿದ್ದೆ. ಮೊದಲ ಒಂದು ಸ್ವಲ್ಪ ಗಿಡ ಚಲೋ ಫ್ಲವರ್ ಗಿಡ ಎಲ್ಲ ದುಡ್ಡು ಕೊಡ್ತಂದು ಹಚ್ಚಿದ್ದೆ ಈ ಪಾಟ್ ತಂದಾಗನ. ಅವೇನೋ ಗೊತ್ತಿಲ್ಲ, ಒಂದು ವರ್ಷ ಅಂದರೆ ಎಲ್ಲ ಒಣಗಿ ಹೋಗ್ಬಿಟ್ಟು ಒಂಥರ ಹುಳ ಗಿಡ ತಿಂದಂಗೆ. ಆಮೇಲೆ ಯಾರು ಹೇಳಿದ್ರು ಅವು ನರ್ಸರಿ ಪ್ಲ್ಯಾಂಟ್ಸ್ ಹಂಗೆ ಸರಿನೇ ಇರೋದಿಲ್ಲ. ಅವರು ಅಲ್ಲಿ ಮಾರೋ ಟೈಮ್ಗೆ ಅಷ್ಟೇ ಚಲೋ ಇರ್ತಾವೆ, ಮತ್ತು ತಂದು ಮನೆಗೆ ಇದಾದ್ಮೇಲೆ ಹಂಗೆ ಆಗ್ತಾವೆ ಅಂತಂದು ಅದಕ್ಕೆ ಅವೆಲ್ಲ ಬಿಟ್ಟು ಜನ್ರಲಾಗಿ ನಮ್ಮ ಮನೆ ಒಳಗೆ ಏನಿರ್ತಾವೆ ಅವು ಹಚ್ತೀನಿ. ಬಿಟ್ಟರೆ ಏನರ ನನ್ನ ಫ್ರೆಂಡ್ಸ್ ಮನೆ ಒಳಗದು ಗೊತ್ತಿರೋ ಇದ್ದರೆ ತೊಗೊಂಬರ್ತೇನೆ. ಅದಕ್ಕಂದು ದುಡ್ಡೇನು ಖರ್ಚು ಮಾಡಲ್ಲ. ಇಲ್ಲ ಅಂದರೆ ಯಾವರೆ ಟೊಮೆಟೊ ಅದು ಇರ್ತಾವಲ್ಲ, ಉಳ್ಳಾಗಡ್ಡಿ ಟೊಮೆಟೊ ಬೆಳ್ಳುಳ್ಳಿ ಅಂಥದ್ದು ಹಚ್ತೇನೆ. ನಾವು ಇಷ್ಟು ಗಿಡಕ್ಕೆ ಇಷ್ಟೆಲ್ಲ ಗುದ್ದಾಡ್ತೀವಿ. ಇನ್ನು ಹೊಲಗೆಲ್ಲ ಇದ್ದ ರೈತರೆಲ್ಲ ಎಷ್ಟೆಲ್ಲ ಮಾಡ್ತಿರ್ಬೇಕಲ್ಲ, ಅದಕ್ಕೆ ಅವರಷ್ಟು ಹೆಲ್ದಿ ಇರ್ತಾರೆ. ಈ ಥರ ಬಗ್ಗಿ ಕೈ ಮಣ್ಣೊಳಗೆಲ್ಲ ಹಾಕಿ ಕೆಲಸ ಮಾಡಿ ನಾವು ಅದನ್ನು ತಿಂದು ಡೈಜೆಷನ್ ಮಾಡ್ಕೊಳಕ್ಕಾಗಲಾರ್ದಷ್ಟು ಗಟ್ಟಿದ್ದೀವಿ. ಇದು ಬಂದ ಒಂದು ಗಿಡ ಉಳ್ದೈತಿ. ಇದು ನಾವು ದುಡ್ಡು ಕೊಡ್ತಂದ್ರಾಗ ಇದ್ರಾಗೂ ಎಲ್ಲೋ ಕಲರ್ ಫ್ಲವರ್ ಆಗ್ತಾವೆ, ಚೆಂದ ಆಗ್ತಾವೆ, ಭಾಳ ಆಗ್ತಾವೆ. ಸ್ವಲ್ಪ ಇದ್ರಾಗ ಮಣ್ಣು ಜಾಸ್ತಿ ಐತಿ, ನೀರು ಇಡಂಗಿಲ್ಲ, ಮಣ್ಣು ಕಡಿಮೆ ಮಾಡೋದು. ಈ ಥರ ಹದ ಮಾಡಬೇಕು. ಇದಂತೂ ಗುಲಾಬಿದು ಈಗ ಅಷ್ಟು ಮಣ್ಣು ಹಾಕೇನೆ, ಇದಕ್ಕೇನು ಹದ ಮಾಡೋದಿಲ್ಲ, ಜಸ್ಟ್ ನೀರು ಹಾಕಿಬಿಡ್ತೇನೆ. ಈ ಉಳ್ದದ ಗಿಡಗಳನ್ನ ಪುದೀನ ಹಚ್ಚಿದ್ದೆ ಮೊನ್ನೆ,
ಸೊ ಇದನ್ನಂತೂ ನಾನು ಫುಲ್ ಮಾಡಬೇಕು. ಯಾಕಂದರೆ ಕೆಳಗೆಲ್ಲ ಇದು ಇರ್ತಿಲ್ಲ, ಅದು ಒಣನೇ ಇರ್ತೈತಿ. ಅಲ್ಲಿ ನೀರು ಹಿಡ್ಕೊಂಡ್ರೆ ಅವು ಬೇರಿಗೆಲ್ಲ ನೀರು ಸಿಗ್ತಾವೆ ಬೆಳ್ಯಾಕೆ. ಆಮೇಲೆ ಫಸ್ಟ್ ನಾವು ಹಿಂಗೆ ಮಾಡಿಟ್ವಿ ಅಂದರೆ ಒಂದು ಹದ ಬರ್ತೈತೆ ಅವು ಮಣ್ಣಿಗೆ, ಡೈಲಿ ಹದ ಇದ್ರೊಳಗೆ ಬೆಳಿತಾವೆ ಗಿಡ. ಒಂದಿಷ್ಟು ಎಲ್ಲ ಕಲರ್ದು ಅದಾವ. ನಮ್ಮ ಹಾಲಿನವ್ರು ತಂದು ಕೊಟ್ಟಾಗ ಇವು ಎರಡು ಅಷ್ಟೇ ಪೇಂಟಿನ ಡಬ್ಬಿಗಳು ಇವೆ. ಪೇಂಟ್ ಮಾಡೋಕೆ ಅವು ಟ್ರೇ ಇರ್ತಾವಲ್ಲ ಅವು. ಒಂದು ಆರೆಂಜು, ಪಿಂಕು, ಯೆಲ್ಲೋ ಎಲ್ಲ ಅದಾವು. ವೈಟ್, ಇನ್ನೊಂದು ಬರೀ ಪಿಂಕ್ ಐತಿ. ನನ್ನ ಕಡೆ ಪಿಂಕ್ ಒಂದಾಯ್ತು ಮುಂಚೆ. ಇವು ದುಂಡು ಮಲ್ಲಿಗೆ ಗಿಡ ನೋಡ್ರಿ, ಇದ ಕಂಟಿ ತಂದೇನೆ. ಒಂದು 3 ಮುರ್ಕೊಂಬಂದೇನೆ. 3 ಎಷ್ಟು ಹತ್ತಾವ ನೋಡೋಣ. ಎಲ್ಲ ಹತ್ತಿದ್ರಂತೂ ಭಾಳ ಚಲೋ. ಇದಿಷ್ಟು ನನ್ನ ಸಣ್ಣ ಗಾರ್ಡನ್ ನೋಡ್ರಿ. ಇನ್ನೂ ಸ್ವಲ್ಪ ಮಣ್ಣು ತೊಗೊಂಡು ಬಂದೆ. ಒಂದೊಂದು ದಿಕ್ಕಿಗೆ ಹೆಚ್ಚಾತೇನೆ, ಯಾಕಂದರೆ ಒಂದಕ್ಕೊಂದು ಬಾಜುನೇ ಇದ್ರೆ ಬೆಳೆಯಂಗಿಲ್ಲ. ಇವ ಮಲ್ಲಿಗೆ ಹೂವು ಆಗ್ತಾವೆ. ಆಮೇಲೆ ಇವು ಹೆಂಗಿದ್ರು ಭಾಳ ಬೆಳೆದಾವಲ್ಲ, ಇವನ್ನ ಮುರಿದು ಇದಕ್ಕೆ ಹಚ್ತೇನೆ. ಇವು ಭಾಳ ಖಾಲಿ ಅದಾವೆ ಇಲ್ಲಿ. ಇವಂತರೂ ಟೆನ್ಷನ್ ಇಲ್ಲ, ಒಂದು ಸಣ್ಣ ಬಟ್ಲೊಳಗೆ ಹಚ್ಚಿದ್ರು ಬೆಳೆ ಅಷ್ಟೇ ಇರ್ತವೆ. ನೋಡ್ರಿ, ಇವು ನಾಳೆ ಅಥವಾ ನಾಡ್ದು ಹೂವು ಆಗೇ ಬಿಡ್ತಾಯಿದ್ರು. ಆಮೇಲೆ ಇವು ಒಣಗ್ತಾವಲ್ಲ, ಈ ಬೇಸಿಗೆ ಬಂದಾಗ ಮತ್ತೆ ಬೆಳಿತಾವೆ. ಸೊ ಟೆನ್ಷನ್ ಇಲ್ಲ ಇವು. ಇದ್ರೊಳಗೆ ನಾ ಇವನು ಜಾಸ್ತಿ ಹಚ್ಚಲ್ಲ. ಇದ್ರೊಳಗೆ ಒಂದು ಸ್ವಲ್ಪ ಯಾವುದೇ ಕಾಳು ಹಾಕ್ಬೇಕು ಅಂದ್ಕೊಂಡೀನಿ. ಇವು ಸಣ್ಣ ಇದ್ರೊಳಗೆ ಹಚ್ತೆ. ಇದ್ರೊಳಗೆ ಅಷ್ಟೆ. ಆಮೇಲೆ ವಾಟರ್ ಬಾಟ್ಲ್ ಒಳಗೂ ಆರಾಮಾಗಿ ಹಾಕ್ತಾವೆ. ತೆಗೆದು ಒಳಗೆ ಆ್ಯಕ್ಚುಲಿ ಬಾಟಲ್ ಒಳಗೆ ಬೆಳೆಸೋಕೆ ಬೇಕಾಗ್ಯಾವ. ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ತೀನಿ.